ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವಿನುತಾ. ಇದು ನನ್ನ ಹಸ್ಬೆಂಡ್ದು ಮಾರ್ನಿಂಗ್ ರೂಟೀನು. ಒಂದಿನ ಡಿಟಾಕ್ಸ್ ಡ್ರಿಂಕು, ಇನ್ನೊಂದು ದಿನ ಬಂದ್ಬಿಟ್ಟು ಈ ಥರ ಕಾಳುಗಳನ್ನ ನೆನಾಕ್ಬಿಟ್ಟು ಕೊಡ್ತೀನಿ. ಇದಕ್ಕೆ ಮೆಂತೆ ಕಾಳು, ಹೆಸರು ಕಾಳು, ಬಾದಾಮಿ ಹಾಗೆ ಕಡಲೆ ಬೀಜನ ಹಾಕಿ ನೆನೆ ಹಾಕಿದ್ದೀನಿ. ಇದಕ್ಕೆ ಮೆಂತೆ ಕಾಳು ನೆನೆ ಹಾಕಿದ್ನಲ್ಲ, ನೀಟಾಗಿ ತೊಳೆದ್ಬಿಟ್ಟು ನೆನೆ ಹಾಕಿಟ್ಟಿದ್ದೆ. ಸೊ ಇದ್ರ ನೀರನ್ನೇ ನಾನಿಲ್ಲಿ ಇದಕ್ಕೆ ಹಾಕಿದ್ದೀನಿ. ಈ ನೀರನ್ನ ಕುಡಿತಾರೆ. ಬಿಸಿನೀರಿದು. ಬಿಸಿನೀರು, ಕಾಳು ನೆನೆ ಹಾಕಿರೋ ನೀರು, ಮೆಂತೆ ಕಾಳು ನೀರು, ಹಾಗೆ ಕಾಳುಗಳು ನೆನೆ ಹಾಕಿದ್ನಲ್ಲ ಆ ಕಾಳು. ಇದು ನನ್ನ ಹಸ್ಬೆಂಡ್ದು ಮಾರ್ನಿಂಗ್ ರೂಟೀನು. ನಾನು ಬಿಸಿನೀರು ಮಾತ್ರ ಕುಡಿತೀನಿ, ಇದನ್ನು ಕುಡಿಯಲ್ಲ. ಡಿಟಾಕ್ಸ್ ಡ್ರಿಂಕ್ನ ಕುಡಿತೀನಿ. ನನ್ನ ಹಸ್ಬೆಂಡು ಒಂದಿನ ಅದು ಒಂದಿನ ಇದು ಆಲ್ಟರ್ನೇಟಿವ್ ಆಗಿ ಒಂದೇ ಥರ ಆದರೆ ಅವರು ಇದು ಮಾಡ್ತಾರೆ, ಕುಡಿಯಲ್ಲ ತಿನ್ನಲ್ಲ ಅಂತ ಅಂದ್ಬಿಟ್ಟು ಡೈಲಿ ಕಾಳು ನೆನೆ ಹಾಕ್ಬಿಟ್ರೆ ಅವ್ರು ಏನು ಮಾಡ್ತಾರೆ, ಬ್ರೇಕ್ಫಾಸ್ಟೇ ಮಾಡಲ್ಲ, ಹಂಗೆ ಹೋಗ್ಬಿಡ್ತಾರೆ ಡ್ಯೂಟಿ. ನನಗೆ ಸಾಕು ಅದೇನೆ ಅಂದ್ಬಿಟ್ಟು. ಸೊ ಅದಕ್ಕೆ ನಾನು ಆಲ್ಟರ್ನೇಟಿವ್ ಆಗಿ ಒಂದಿನ ಅದು ಒಂದಿನ ಇದು ಮಾಡ್ತೀನಿ. ನಾನು ಇವತ್ತು ಕೋಕೋನಟ್ ರೈಸ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ, ಬನ್ನಿ ನೋಡೋಣ. ಮೊದಲಿಗೆ 1-2 ಸ್ಪೂನಷ್ಟು ಎಣ್ಣೆ, ಹಾಗೆ 1 ಸ್ಪೂನ್ ತುಪ್ಪನ ಹಾಕ್ತಾಯಿದ್ದೀನಿ. ಅದಕ್ಕೆ ನಾನು ಕಲ್ಲು ಹೂವು, 5 ಲವಂಗ, ಫ್ಲವರ್ ಒಂದು 6 ಮೆಣಸನ್ನ ಹಾಕೋತೀನಿ, ಹಾಗೆ ಚಕ್ಕೆ, ಹಾಗೆ 1 ಸ್ಪೂನಷ್ಟು ಜೀರಿಗೆನ ಹಾಕೋತೀನಿ. ನಂತರ ನಾನು ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕೋತೀನಿ. ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತೀನಿ. ಹಾಗೆ ನಾನಿಲ್ಲಿ ಬಟಾಣಿ ಕಾಳನ್ನು ಕೂಡ ಹಾಕ್ತೀನಿ. ಇದನ್ನು 2 ನಿಮಿಷ ಫ್ರೈ ಮಾಡ್ಕೊತೀನಿ. 2 ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಕಾಯಿ ಹಾಲನ್ನ ಹಾಕ್ತೀನಿ. ಕಾಯಿ ಹಾಲನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇವಾಗ ನಾನು 1 ಕಪ್ ಅಕ್ಕಿನ ತೊಳೆದಿಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ತೀನಿ. ನಾನು ಕಾಯಿ ಹಾಲಿಗೆ ಆಲ್ರೆಡಿ 1 ಲೋಟ ನೀರು ಹಾಕಿದ್ದೆ. ಇವಾಗ ಇನ್ನೊಂದು ಲೋಟ ನೀರು ಹಾಕ್ಕೊತೀನಿ. ನಾನು ಅದಕ್ಕೆ ಕಾಯನ್ನ ರುಬ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು 1 ಲೋಟ ನೀರು ಹಾಕಿದ್ದೆ. ಇವಾಗ ಇನ್ನೊಂದು ಲೋಟ ಹಾಕ್ತೀನಿ ಅಷ್ಟೇ. 1 ಲೋಟ ಅಕ್ಕಿಗೆ 2 ಲೋಟ ನೀರನ್ನ ಹಾಕ್ಕೊತೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಮಾಡಿಸ್ಕೊಳ್ಳೋದಷ್ಟೇ. ಇಲ್ಲಿ ಕೋಕೋನಟ್ ರೈಸ್ನು ನಾನು 2 ವಿಷಲ್ ಮಾಡಿಸ್ಕೊಂಡಿದ್ದೀನಿ. ಫ್ಲೇವರ್ ಮಾತ್ರ ತುಂಬ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಉದುದ್ರಾಗಿ ಬಂದಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದು. ಇದಕ್ಕೆ ಯಾವುದಾದ್ರೂ ಗ್ರೇವಿನ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ವೆಜಿಟೇಬಲ್ ಗ್ರೇವಿ ಈ ಥರದ್ದೇನಾದರೂ ಮಾಡ್ಕೊಂಡು ತಿಂದರೆ ಇದಕ್ಕಿನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಕೋಕೋನಟ್ ರೈಸ್ ರೆಡಿಯಾಗಿದೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಮನೇಲಿ ಟ್ರೈ ಮಾಡಿ. ನಾನು ಗಾರ್ನಿಷಿಂಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವೀಟ್ ಕಾರ್ನ ತೊಗೊಂಡಿದ್ದೀನಿ, ಹಾಗೆ ಕಾಯಿನ ಮೇಲೆ ಹಂಗೆ ಉದುರಿಸಿದ್ದೀನಿ ಅಷ್ಟೇ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ನೀವು ನಾರ್ಮಲಾಗಿ ರೈಸ್ ತಿನ್ನೋದಕ್ಕಿಂತ ಈ ಥರ ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು. ಅದು ತಿಂದು ಬೋರ್ ಆಗಿರುತ್ತಲ್ವ ಜೀರಾ ರೈಸು ಅದು ಇದು. ಸೊ ಈ ಥರ ಒಂದು ಸಲ ಟ್ರೈ ಮಾಡಿ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಹಾಗೆ ನನ್ನ ಮಗಳು ಲಂಚ್ ಕೂಡ ಪ್ಯಾಕ್ ಮಾಡಿದ್ದಾಯಿತು. ಸ್ನ್ಯಾಕ್ಸ್ಗೆ ಅಂತ ಹೇಳ್ಬಿಟ್ಟು ಸ್ವೀಟ್ ಕಾರ್ನ ಹಾಕಿದ್ದೀನಿ. ಸೊ ನನ್ನ ಮಗಳು ಲಂಚ್ ಪ್ಯಾಕ್ ಆಯಿತು. ಇವತ್ತು ಸ್ವಲ್ಪ ಲೇಟ್ ಆಯಿತು. ನೋಡಿ ಇಲ್ಲಿ ನನ್ನ ಹಸ್ಬೆಂಡ್ ರೆಡಿ ಮಾಡ್ತಾ ಇದ್ದಾರೆ ನನ್ನ ಮಗಳನ್ನ. ನೋಡಿ ಎಲ್ಲಿ ತಿಂಡಿ ತಿನ್ನಬೇಕಾಗುತ್ತೋ ಅಂತ ಹೇಳ್ಬಿಟ್ಟು ರಪ್ಪಂಗೆ ಕೊಟ್ಟಿರೋ ಕಾಳನ್ನ ಹಾಕಿದ್ನಲ್ಲ, ಅದನ್ನು ತಿಂತಾ ಕೂತಿದ್ದಾಳೆ ಇಲ್ಲಿ. ಇಬ್ಬು ಒಂದು ತುತ್ತು ತಿನ್ನಮ್ಮ, ಒಂದು ತುತ್ತು ತಿನ್ನ ಅಷ್ಟು. ಟೇಸ್ಟ್ ನೋಡ್ತಾ ಕೊಡ್ರಿ, ತಿನ್ನಿಸ್ರಿ. ಊಟ ಅಂತಂದರೆ ಇವಳಿಗೂ ಊಟಕ್ಕೂ ಭಾರಿ ದೂರ ಅಲ್ಲಮ್ಮ. ಹೌದು, ನೀನು ಸ್ಟ್ರಾಂಗ್ ಆಗೋದು ಬೇಡ ಬಿಡು, ನೀನು ಹಂಗೆ ವೀಕ್ ಆಗಿ ಇರು. ನನ್ನ ಮಗಳು ಕೂಡ ಸ್ಕೂಲ್ಗೆ ಹೋದ್ಲು. ಹಾಗೆ ನಾನು ಇಲ್ಲಿ ಪಾತ್ರೆನ ತೊಳೆದಿಟ್ಟಿದ್ದೀನಿ. ಇವಾಗ ಕಾಫಿ ಮಾಡ್ಕೊಳ್ಳೋ ಟೈಮ್. ಕಾಫಿ ಕೂಡ ಇಟ್ಟಿದ್ದೀನಿ ಈ ಕಡೆ. ಬೆಳಗ್ಗೆನೇ ಎದ್ದ ತಕ್ಷಣ ಕಾಫಿ ಕುಡಿದ್ಬಿಡ್ಬೋದು. ಯಾಕೆ ಕಾಫಿ ಕುಡಿಯೋಣ ಅಂತಂದರೆ, ಎದ್ದ ತಕ್ಷಣ ಕಾಫಿ ಮಾಡ್ಕೊಂಡ್ಬಿಟ್ರೆ ಇಲ್ಲಿ ತಿಂಡಿ ಮಾಡಬೇಕು ಅಂತೇಳ್ಬಿಟ್ಟು ಅರ್ಜೆಂಟಾಗಿ ನನಗೆ ಕಾಫಿ ಕುಡ್ದಂಗೆ ಅನಿಸಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ, ಮಗಳಿಗೆ ತಿಂಡಿ ಎಲ್ಲ ಮಾಡಿಸ್ಬಿಟ್ಟು ಅವಳಿಗೆ ಸ್ಕೂಲ್ಗೆ ಕಳಿಸಿ ನಾನು ಆಮೇಲೆ ಕಾಫಿ ಮಾಡಿಕೊಂಡು ನಿಧಾನಕ್ಕೆ ಆರಾಮಾಗಿ ಕುತ್ಕೊಂಡು ಕಾಫಿ ಕುಡಿಬೇಕು.
ಅದು ಬಿಸಿ ಬಿಸಿ ಕಾಫಿನೂ ಅಲ್ಲ, ನನಗೆ ಈ ಕಡೆ ಬಿಸಿನೂ ಇರಬಾರ್ದು, ಈ ಕಡೆ ಫುಲ್ಲು ತಣ್ಣಗೂ ಇರಬಾರ್ದು, ಒಂದು ಮೀಡಿಯಮಲ್ಲಿದ್ದರೆ ಆ ಕಾಫಿ ಫ್ಲೇವರ್ ಹಂಗೆ ಎಷ್ಟು ಚೆನ್ನಾಗಿರುತ್ತೆ ಕುಡಿಯೋಕ್ಕೆ. ನಂಗೆ ಆ ಥರ ಕುಡಿಯೋಕ್ಕೆ ತುಂಬ ಇಷ್ಟ. ಸೊ ಅದಕ್ಕೆ ನಾನು ಅವಳು ಸ್ಕೂಲ್ಗೆ ಹೋದ್ಮೇಲೆ ಕಾಫಿ ಮಾಡಿಕೊಂಡು ಆರಾಮಾಗಿ ಕುತ್ಕೊಂಡು ಕುಡಿತೀನಿ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿಕೊಂಡು. ನನ್ನ ಹಸ್ಬೆಂಡ್ ಕೂಡ ಮಗಳನ್ನ ಬಿಟ್ಟು ಬರೋಕ್ಕೆ ಅಂತ ಹೋದರು. ಮಗಳನ್ನು ಕೂಡ ಸ್ಕೂಲಿಗೆ ಬಿಟ್ಟು ಬಂದು ಇಲ್ಲಿ ಅವರು ರೆಡಿಯಾಗಿ ಆಫೀಸ್ಗೆ ಹೊರಡ್ತಾ ಇದ್ದಾರೆ. ಹಸ್ಬೆಂಡ್ ಕೂಡ ಆಫೀಸ್ಗೆ ಹೋದರು. ಹಾಗೆ ನಾನು ಸ್ನಾನ ಮಾಡಿಕೊಂಡು ಪೂಜೆ ಕೂಡ ಮಾಡಿಕೊಂಡೆ. ಇವತ್ತು ನನ್ನ ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ 11 ಗಂಟೆ 11:30 ಆಗೋಯ್ತು. ಸೊ ನಂದಿನ್ನೂ ಬ್ರೇಕ್ಫಾಸ್ಟ್ ಆಗಿಲ್ಲ, ಪೂಜೆ ಕೂಡ ಮಾಡಿಕೊಂಡೆ. ಸೊ ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಬಂದೆ. ಬ್ರೇಕ್ಫಾಸ್ಟ್ಗೆ ನಾರ್ಮಲಾಗಿ ಕೋಕೋನಟ್ ರೈಸ್ ಮಾಡಿದ್ನಲ್ವ, ಅದನ್ನೇ ತಿಂತಾಯಿದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿರುತ್ತೆ, ನೀವು ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಾನಿವಾಗ ಬ್ರೇಕ್ಫಾಸ್ಟ್ ಕೂಡ ಮುಗಿಸ್ಕೋತೀನಿ, ಹಸುವಾಗ್ತಾಯಿದೆ ಯಾಕೋ ಇವತ್ತು. ಸೊ ಅದಕ್ಕೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಬ್ರೇಕ್ಫಾಸ್ಟ್ ಇಷ್ಟ ಆಗಿತ್ತು. ಇದಕ್ಕೆ ಗ್ರೇವಿ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ನೈಟು ವೆಜಿಟೇಬಲ್ ಕರಿ ಮಾಡ್ಕೊಂಡಿದ್ನಲ್ಲ ಅದನ್ನೇ ಹಾಕ್ಕೋತೀನಿ. ಹಾಗೆ ಸ್ವೀಟ್ ಕಾರ್ನ್ನ ಮಗಳಿಗೆ ಸ್ನ್ಯಾಕ್ಸ್ಗೆ ಅಂತ ಹಾಕಿದ್ದೆ. ಸೊ ಅದು ಕೂಡ ಇತ್ತು ಅಂತ ಹೇಳ್ಬಿಟ್ಟು ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ. ನಾನು ಇದಕ್ಕೆ ಗ್ರೇವಿ ಹಾಕ್ಕೊಂಡು ತಿಂತೀನಿ. ಗ್ರೇವಿ ಹಾಕದೆ ತಿಂದ್ರೂ ಚೆನ್ನಾಗಿರುತ್ತೆ, ಯಾಕೆಂದರೆ ಕಾಯಿ ಹಾಕಿರ್ತೀವಲ್ಲ ಅದು ಫ್ಲೇವರ್ ಎಷ್ಟು ಚೆನ್ನಾಗಿ ಕೊಡುತ್ತೆ ಗೊತ್ತಾ ಬೆಂದ ಮೇಲೆ. ನಾನಿಲ್ಲಿ ಕಾಯಿನ ಬರೀ ಹಂಗೆ ಸೋಸ್ಕೊಂಬಿಟ್ಟು ಹಾಕ್ಕೊಂಡಿಲ್ಲ, ನಾನು ಕಾಯಿ ರುಬ್ಬಿದ್ನಲ್ವ, ಸೊ ಅದನ್ನೆಲ್ಲನೂ ಕೂಡ ಹಾಕಿದ್ದೀನಿ. ಕೆಲವರು ಸೋಸ್ಕೊಂಡು ಹಾಕ್ಕೋತಾರೆ ಫಿಲ್ಟರ್ ಮಾಡಿಕೊಂಡು, ನಾನು ಫಿಲ್ಟರ್ ಮಾಡ್ಕೊಂಡೇನು ಹಾಕ್ಕೊಂಡಿಲ್ಲ. ಈ ಥರ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಇದು ನನ್ನ ಇವತ್ತಿನ ಬ್ರೇಕ್ಫಾಸ್ಟ್. ರಾತ್ರಿ ಗ್ರೇವಿ ಇತ್ತಲ್ವ, ಸ್ವಲ್ಪ ಇತ್ತು. ಸೊ ಅದಕ್ಕೆ ನಾನು ಇದಕ್ಕೆ ಚೆನ್ನಾಗಿರುತ್ತೆ ರೈಸ್ಗೆ ಅಂತ ಹೇಳ್ಬಿಟ್ಟು ಗ್ರೇವಿನ ಹಾಕ್ಕೊಂಡಿದ್ದೀನಿ. ಇದಾಗಿತ್ತು ಇವತ್ತಿನ ನನ್ನ ಬ್ರೇಕ್ಫಾಸ್ಟು. ಟೇಸ್ಟ್ ತುಂಬ ಚೆನ್ನಾಗಿದೆ. ಬಟಾಣಿ ಕಾಳು ಹಾಕಿದ್ದೀನಿ ನಾನು ಇದಕ್ಕೆ, ಜೊತೆಲಿ ಸಿಗ್ತಾರೆ ಅದು ಫ್ಲೇವರ್ ಒಂಥರ ಚೆನ್ನಾಗಿರುತ್ತೆ. ಡೈಲಿ ಅದೇ ರೈಸ್ ತಿಂದು ಬೇಜಾರಾಗಿರುತ್ತಲ್ಲ, ಒಂದೊಂದು ಸಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಹಾಗೆ ಬೇಗ ಕೂಡ ಆಗುತ್ತೆ. ಇದು ಸೂಪರಾಗಿದೆ. ಒಂದು ಡೈಲಿ ಬ್ರೇಕ್ಫಾಸ್ಟ್ ಆಗೋದು ಲೇಟೇ. ಹಾಗೆ ಮಗಳು ಹೋದ್ಮೇಲೆ ಒಂದು ಸಲ ಬೆಡ್ಶೀಟು ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಅಡುಗೆ ಮನೆ ಅಜ್ಜು ಎಲ್ಲವನ್ನು ಒರೆಸ್ಕೊಂಡು, ಇಲ್ಲ ಅಂತಂದರೆ ಅದು ಧೂಳು ಹಂಗೆ ಕುತ್ಕೊಬಿಡುತ್ತೆ. ಸೊ ಹಂಗಾಗಿ ನಾನು ಅವಾಗಿಂದ ಸ್ವಲ್ಪ ಒರೆಸ್ಕೊಂಡ್ಬಿಡ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು, ಹಾಗೆ ಬಟ್ಟೆನೂ ಕೂಡ ವಾಶ್ಗೆ ಹಾಕಿ ನಾನು ಸ್ನಾನ ಮಾಡಿಕೊಂಡು ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟಾಗಿ ಹೋಗ್ಬಿಟ್ಟಿರುತ್ತೆ. 11:30 12 o'clock ಆಗಿಬಿಡುತ್ತೆ, ಅಷ್ಟೊಂದು ಟೈಮ್ ಆಗುತ್ತೆ. ಆಮೇಲೆ ಮನೆಯೆಲ್ಲ ಕಸ ಹೊಡೆದು ಎಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ. ನನಗೆ ಮದುವೆಗಿನ ಮುಂಚೆ ಏನೂ ಮಾಡೋಕ್ಕೆ ಬರ್ತಿರ್ಲಿಲ್ಲ, ಅಮ್ಮ ಏನೂ ಕಲಿಸಿರ್ಲಿಲ್ಲ. ಅಂದರೆ ಬರೀ ಕಾಲೇಜ್ಗೆ ಹೋಗೋದು ಬರೋದು ಹಾಗೆ ಇರ್ತಿತ್ತು ನನ್ನ ಕೆಲಸ. ನಮ್ಮ ಕಡೆ ಎಲ್ಲ ಅಡಿಕೆ ಎಲ್ಲ ಜಾಸ್ತಿ ನಾವು ಅಡಿಕೆನೂ ಸುಲಿತಾ ಇದ್ವಿ. ನನಗೆ ಅದನ್ನೆಲ್ಲ ಹೇಳ್ಕೊಡೋದ್ರಿಂದ ನನಗೇನು ದೊಡ್ಡಸ್ತಿಕೆ ಅಥವಾ ಹೇಳ್ಕೊಳೋದ್ರಿಂದ ನನ್ನ ಮರ್ಯಾದೆ ಹೋಗುತ್ತೆ, ನಾನು ಆ ಥರ ಎಲ್ಲ ಥಿಂಕ್ ಮಾಡಲ್ಲ. ಸೊ ನನಗೆ ಹೇಳ್ಕೊಡೋದ್ರಲ್ಲಿ ಪ್ರೌಡ್ ಇದೆ. ನಾನು ಅಡಿಕೆ ಕಾಯಿನೂ ಸುಲಿತಾ ಇದ್ದೆ. ನಾವು ಕಾಂಪಿಟೇಷನ್ ಮೇಲೆ ಸುಲಿತಾ ಇದ್ವಿ, ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಇರ್ತಿದ್ವಲ್ಲ, ನಾವೆಲ್ಲ ಕಾಂಪಿಟೇಷನ್ ಮೇಲೆ ಸುಲಿತಾ ಇದ್ವಿ. ಅಕ್ಕನೂ ಅಷ್ಟೇ. ಪಾಪ ನೀರು ಕುಡಿದ್ವು ಅಂತ ಹೇಳಿತ್ತಲ್ಲ ಕಂದ. ನೀರು ಕುಡಿಬೇಕಮ್ಮ, ಊಟ ಯಾಕೆ ತಿಂದಿಲ್ಲ? ನಾವು ಮನೇಲಿ ಬೆಳಗ್ಗೆನೇ ಎದ್ಬಿಟ್ಟು ನನ್ನ ಮಗಳಿಗೆ ಅಂತ ಹೇಳ್ಬಿಟ್ಟು ಮಾಡಿ ಕಳಿಸೋದು, ನಾನು ತಿಂಡಿನೂ ತಿಂದಿಲ್ಲ. ಇಲ್ದಲ್ಲೇ ಎಷ್ಟೊಂದು ದಿವಸ ಆಗಿತ್ತು ಗೊತ್ತಾ, ಮಳೆ ಸ್ಟಾರ್ಟ್ ಆಗಿಬಿಟ್ಟು ಬಿಸಿಲೇ ನೋಡಿರಲಿಲ್ಲ. ನೋಡಿ ಇವತ್ತು ಎಷ್ಟು ಚೆನ್ನಾಗಿದೆ ಬಿಸಿಲು. ಸೊ ಇವತ್ತು ಬಿಸಿಲು ಎಷ್ಟು ಚೆನ್ನಾಗಿದೆ, ಸಂಜೆ ಬಿಸಿಲಿದು. ನಮ್ಮನೆ ವಿಂಡೋ ಹತ್ರ ಕೂತ್ಕೊಂಡ್ರೆ ರೂಮಲ್ಲಿ ಕರೆಕ್ಟಾಗಿ ಈ ಟೈಮಲ್ಲಿ 5:30 5 ಗಂಟೆ ಟೈಮಲ್ಲಿ ಬಿಸಿಲು ಚೆನ್ನಾಗಿ ಬರುತ್ತೆ. ಎಷ್ಟೊಂದು ದಿನ ಆಯಿತು ಮಳೆ ಸ್ಟಾರ್ಟ್ ಆಗಿಬಿಟ್ಟು ಬಿಸಿಲೇ ನೋಡಿರಲಿಲ್ಲ. ಬಟ್ಟೆ ಎಲ್ಲ ಒಣಗ್ಸೋಕೆ ತುಂಬ ಕಷ್ಟಪಟ್ಟಿದ್ದಾಯಿತು. ಇಷ್ಟು ಚೆನ್ನಾಗಿದೆ ಅಲ್ವಾ ಬಿಸಿಲು. ನಾವು ನಾರ್ಮಲಾಗಿ ಮನುಷ್ಯರು ಅಷ್ಟೇ ಅಲ್ವಾ, ಮಳೆ ಬಂದರೆ ಅಯ್ಯೋ ಎಷ್ಟಪ್ಪ ಮಳೆ ಬರುತ್ತೆ, ಯಾವಾಗ ಬಿಸಿಲು ಬರುತ್ತೋ ಏನೋ ಅಂತ ಅಂತೀವಿ. ಬಿಸಿಲಿದ್ದಾಗ ಅಯ್ಯೋ ಇಷ್ಟೊಂದು ಬಿಸಿಲ, ಮಳೆನೇ ಇಲ್ಲ, ತೋಟಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಚಳಿಗಾಲ ಇದ್ದಾಗ ಅಯ್ಯೋ ಏನಪ್ಪ ಚಳಿ ಇದು, ಎಷ್ಟೊಂದು ಚಳಿ ಇದೆ, ಎಷ್ಟೊತ್ತಿಗೆ ಬಿಸಿಲು ಬರುತ್ತೋ ಅಂತ ಅನ್ನಂಗಾಗಿರುತ್ತೆ. ಸೊ ಇದು ನಮ್ಮ ಸ್ಕೂಲಲ್ಲಿ ಯಾವಾಗಲೂ ಒಂದು ಪದ್ಯ ಇದೆ, ಇದೇ ಥರದ್ದು ಇದಕ್ಕೆ ರಿಲೇಟೆಡ್ ಆಗೋ ಥರ.
ಸೊ ನಾವು ಮನುಷ್ಯರು ಅಷ್ಟೇ ಅಲ್ವಾ, ಆ ಸಿಚುವೇಷನಲ್ಲಿ ಏನು ಬರುತ್ತೋ ಅದನ್ನು ಎಂಜಾಯ್ ಮಾಡಲ್ಲ. ನಾವು ಅವಾಗ ಇರೋದನ್ನು ಬಿಟ್ಬಿಟ್ಟು ಅಯ್ಯೋ ಇದು ಬಿಸಿಲಲ್ಲಪ್ಪ ಯಾವ ಮಳೆ ಬರುತ್ತಪ್ಪ ಅಂತ ಯೋಚನೆ ಮಾಡ್ತೀವಿ. ಬಿಸಿಲು ಎಷ್ಟು ಚೆನ್ನಾಗಿದೆ ಗೊತ್ತಾ, ಕಣ್ಣಿಗೆ ಕರೆಕ್ಟಾಗಿ ಹೊಡಿತಾ ಇದೆ ಇಲ್ಲಿ ಬಿಸಿಲು. ಹಾಗೆ ನಾನಿಲ್ಲಿ ಓಟ್ಸ್ ತಿಂದಿರಲಿಲ್ಲ, ತುಂಬ ದಿನ ಆಗಿತ್ತು, ಯಾಕೋ ತಿನ್ನಬೇಕಂತ ಅನಿಸಿರಲಿಲ್ಲ. ಸೊ ಅದಕ್ಕೆ ಇವತ್ತು ಓಟ್ಸ್ ತಿನ್ನೋಣ ಅಂತ ಹೇಳಿಬಿಟ್ಟು ನಾನು ಓಟ್ಸ್ಗೂ ಕೂಡ ರೆಡಿ ಮಾಡಿಕೊಂಡೆ. ಸೊ ಬಿಸಿಲು ನೋಡಿಕೊಂಡು ಇಲ್ಲೇ ವಿಂಡೋ ಹತ್ರ ಕೂತ್ಕೊಂಡು ತಿಂತಾಯಿದ್ದೀನಿ. ನನ್ನ ಮಗಳಿಗೆ ಹಾಗೆ ನನ್ನ ಹಸ್ಬೆಂಡ್ಗೆ ಸ್ವಲ್ಪ ಏನೋ ಪರ್ಚೇಸ್ ಮಾಡೋದಿತ್ತು. ಸೊ ಹಂಗಾಗಿ ಹೊರಗಡೆ ಹೊರಟಿದ್ದೀವಿ. ಏನಕ್ಕೆ ಅಂದರೆ ನನ್ನ ಮಗಳ ಹತ್ರ ಚೂಡಿದಾರ್ ಕಲೆಕ್ಷನ್ಸ್ ಇಲ್ಲವೇ ಇಲ್ಲ. ನಾನು ಚೂಡಿದಾರ್ಸ್ ಅವಳಿಗೆ ತೊಗೊಳ್ಳೋದೇ ಇಲ್ಲ. ಅವಳಿಗೆ ಬರೀ ಸ್ಕರ್ಟು, ಜೀನ್ಸು ಇದೇ ಥರದ್ದು ತೊಗೋತೀನಿ, ಲೆಹಂಗ ಈ ಥರದ್ದು. ಚೂಡಿದಾರ್ ತೊಗೊಂಡೇ ಇಲ್ಲ. ಸೊ ಅದಕ್ಕೋಸ್ಕರ ಇವಾಗ ಚೂಡಿದಾರ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀನಿ. ನಾಳೆ ಅವ್ರ ಸ್ಕೂಲಲ್ಲೇನೋ ಚೂಡಿದಾರ್ ಹಾಕಿ ಕಳಿಸ್ಬೇಕಂತೆ. ಸೊ ಅದಕ್ಕೆ ಅವಳು ನನಗೆ ಬಟ್ಟೆ ಬೇಕು ಅಂತ ಹೇಳಿದ್ಲು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ದೀವಿ ಇವಾಗ. ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ತಗೊಬರೋಣ ಅಂತ ಹೇಳ್ಬಿಟ್ಟು ಹೋಗ್ತಾಯಿದ್ದೀವಿ. ಜಾಸ್ತಿ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಮಾತ್ರ ಶಾಪಿಂಗ್ ಮಾಡ್ಕೊಂಬರ್ತೀವಿ ಅಷ್ಟೇ. ಹೋಗೋಣ. ಮಗಳಿಗೆ ಡ್ರೆಸ್ ತೊಗೊಳಕ್ಕೆ ಅಂತ ಬಂದಿದ್ವಲ್ಲ, ಶರಾರದಲ್ಲಿ ನೋಡ್ತಾ ಇದ್ದೆ ನಾನು. ಅದರಲ್ಲಿ ಕಲರ್ಸ್ ಕೂಡ ಚೆನ್ನಾಗಿತ್ತು. ನನಗೆ ಶರಾರದಲ್ಲಿ ಬ್ಲೂ ಕಲರ್ ಇಷ್ಟ ಆಗಿತ್ತು. ಅದರಲ್ಲಿ ಇವಳು ಸೈಜ್ ಕೂಡ ಇರಲಿಲ್ಲ. ಸೊ ಅದಕ್ಕೆ ಅಲ್ಲಿ ಬೇಡ ಅಂತಂದ್ಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೋಗಿ ತೊಗೊಂಡಿದ್ದಾಯಿತು. ಶರಾರ ತೊಗೊಂಡಿಲ್ಲ, ಅಲ್ಲಿ ಶರಾರ ಕಲೆಕ್ಷನ್ ಅಷ್ಟು ಇರಲಿಲ್ಲ, ಅದಕ್ಕೆ ಧೋತಿನ ತೊಗೊಂಡೆ. ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡ ನಂತರ ನನ್ನ ಮಗಳು ಇಲ್ಲಿ ಗೋಲ್ಗಪ್ಪ ತಿನ್ನಬೇಕು ಅಂತಂದ್ಲು. ಸೊ ಅದಕ್ಕೆ ನಾನು ಮತ್ತು ಅವಳು ಇಬ್ಬರು ಗೋಲ್ಗಪ್ಪ ತಿಂತಾಯಿದ್ದೀವಿ. ನನ್ನ ಮಗಳಿಗೆ ಹೊರಗಡೆ ಕರ್ಕೊಂಬಂದ್ರೆ ಎಷ್ಟು ಖುಷಿ ಆಗುತ್ತೆ ಅಂದರೆ ತುಂಬ ಖುಷಿ ಪಡ್ತಾಳೆ ಅವಳು. ಸೊ ಇಲ್ಲಿ ಗೋಲ್ಗಪ್ಪ ತಿಂದಿದ್ದೆಲ್ಲ ಆಯಿತು. ಈಗ ನೆಕ್ಸ್ಟ್ ಊಟ ಮಾಡೋಕ್ಕೆ ಹೋಟ್ಲಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹಠ ಮಾಡಿದ್ಲು. ಸೊ ಅದಕ್ಕೆ ಹೋಗಿ ಬಂದುಬಿಡೋಣ ಅಂತ ಹೇಳ್ಬಿಟ್ಟು, ಮನೇಲಿ ಕೂಡ ಅಡುಗೆ ಮಾಡಿರಲಿಲ್ಲ, ಬಂದು ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಆ ಹೋಟೆಲ್ಗೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾಯಿತು. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು.